ಹಾಯ್ ಮೈ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸಕ್ಕತ್ತಾಗಿದ್ದೀನಿ. ಇವತ್ತು ನಂದು 2025 ಫೆಬ್ರವರಿ 3rd ವೀಕ್ ಮನಿ ಸೇವಿಂಗ್ಸ್ ಅನ್ನು ಮಾಡ್ತಾ ಇದ್ದೀನಿ. ಈ ಮನಿ ಸೇವಿಂಗ್ಸ್ ಅನ್ನ ನಾನು ನನ್ನ ಮನೆಯಲ್ಲಿ ಪ್ರತಿ ವಾರನೂ ನಾನು ಮನೆಗೆ ಖರ್ಚು ಮಾಡುವಂತಹ ಹಣದಲ್ಲಿ ಸಾಕಷ್ಟು ಉಳಿತಾಯ ಮಾಡ್ತೀನಿ. ಅಂದ್ರೆ ಡೈಲಿ ಎಕ್ಸ್ಪೆನ್ಸ್ ಅಲ್ಲಿ ನಾನು ಆದಷ್ಟು ಉಳಿತಾಯನ ಮಾಡ್ತೀನಿ, ಆದಷ್ಟು ಬೇಕಾದಷ್ಟು ಮಾತ್ರ ಖರ್ಚು ಮಾಡ್ತೀನಿ. ಆಮೇಲೆ ನನಗೆ ಕೆಲವೊಂದು ಸ್ಟಿಚಿಂಗ್ಸ್ಗೆಲ್ಲ ಬರುತ್ತೆ, ನಾನು ಸ್ಟಿಚ್ ಮಾಡ್ತೀನಿ, ಫ್ಯಾಷನ್ ಡಿಸೈನರ್ ಆಗಿದ್ದೀನಿ. ಅದು ಕೂಡ ಒಂದು ಸ್ವಲ್ಪ ನಾನು ಮನೆಯಲ್ಲೇ ಕೂತು ಸ್ಟಿಚ್ ಮಾಡೋದ್ರಿಂದ, ಯಾವುದೇ ಶಾಪಲ್ಲಿ ಏನು ಸ್ಟಿಚ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಕೂತು ಸ್ಟಿಚಿಂಗ್ಗೆ ಬರೋದ್ರಿಂದ ನಾನು ಅದರಿಂದ ಕೂಡ ಕೆಲವೊಂದು ಅಮೌಂಟ್ ಅನ್ನ ನಾನು ಉಳಿತಾಯ ಮಾಡ್ತೀನಿ. ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಈ ಕಾಯಿನ್ ಜಾರ್ಗೆ ಎಷ್ಟು ಅಮೌಂಟ್ ಉಂಟು ಅಂತ ಹೇಳಿ ನೋಡಿ ಕಾಯಿನ್ ಜಾರ್ಗೆ ಹಾಕೋಣ. ಓಕೆ, ಇವಾಗ 5 rupees, 10, 15, 20, 25, 30, 35, 40 rupees ನಂದು ಕಾಯಿನ್ಸ್ ಇದೆ. ಇವಾಗ ನಾನು ಅದನ್ನ ಕಾಯಿನ್ ಜಾರ್ಗೆ ಹಾಕ್ತೀನಿ. ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಾರದ ಮನಿ ಸೇವಿಂಗ್ಸ್ ನೋಟಿಫಿಕೇಶನ್ಗೆ ಬರುತ್ತೆ. ಅದಕ್ಕೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅವರು ಕೂಡ ನನ್ನ ಸಬ್ಸ್ಕ್ರೈಬರ್ ಕೂಡ ಇದೇ ರೀತಿಯಾಗಿ ಹೆಚ್ಚು ಹಣನ ಉಳಿತಾಯ ಮಾಡಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ಓಕೆ, ಕಾಯಿನ್ಸ್ ಇದ್ದು ಮುಗಿಯುತ್ತೆ. ಆಲ್ರೆಡಿ ವಾರ ಆಗಿದೆ ಇದು. ಇವಾಗ ನಾವು ಈ ವಾರದ್ದು ಮನಿ ಸೇವಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈ ವಾರದಲ್ಲಿ ಮನಿ ಸೇವಿಂಗ್ಸ್ ಮಾಡಿದೆ ನಾನು ಈ ಲಾಸ್ಟ್ ಪೌಚ್ ಅಲ್ಲಿ ಹಾಕಿರ್ತೇನೆ. $50s, 20 and 10. ಓಕೆ, ಇವಾಗ ನಾವು ಫಸ್ಟ್ ಮನಿ ಸೇವಿಂಗ್ಸ್ ಅನ್ನ ಮಾಡೋಣ. ಕ್ಯಾಂಡಿ ಮನಿ ಸೇವಿಂಗ್ಸ್. ಇದರಲ್ಲಿ ನಾನು ಪ್ರತಿ ವಾರನೂ 100 rupees ಅನ್ನ ಆಡ್ ಮಾಡ್ತೀನಿ, ಹಾಗೂ ಒಂದು ಕ್ಯಾಂಡಿಗೆ ನಾನು ಕಲರಿಂಗ್ ಮಾಡ್ತೀನಿ. ಇವಾಗ ನಾನು ಇದಕ್ಕೆ 100 rupees ಆಡ್ ಮಾಡಿದೆ, ಹಾಗೂ ಒಂದಕ್ಕೆ ಕಲರಿಂಗ್ ಮಾಡ್ತೀನಿ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 600 rupees ಇವಾಗ ಇದರಲ್ಲಿ ಮನಿ ಸೇವಿಂಗ್ಸ್ ಆಗಿದೆ. ಓಕೆ, ಫಸ್ಟ್ ಮನಿ ಸೇವಿಂಗ್ಸ್ ನಮ್ದು ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಮನಿ ಸೇವಿಂಗ್ಸ್ ಅನ್ನ ನಾವು ಮಾಡೋಣ. ಇದರಲ್ಲಿ ಇದು ಲಾಸ್ಟ್ ವೀಕ್ ಅಲ್ಲಿ ನಾನು ಆಡ್ ಮಾಡಿದ್ದು. ಸೇವಿಂಗ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ರೀಪ್ಲೇಸ್ ಮಾಡ್ತೀನಿ. ಇವಾಗ ಇದರಲ್ಲಿ 100 plus 50, 150 plus 150, 300, 440 plus 30, 470. ಇವಾಗ ಇದಕ್ಕೆ ನಾನು 470 rupees ಅನ್ನ ನಾನು ಆಡ್ ಮಾಡಬೇಕು. 450, 70. ಓಕೆ, ಇವಾಗ ಇದರಲ್ಲಿ ನಾವು ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ನೋಡೋಣ. ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ 880 rupees ಮನಿ ಸೇವಿಂಗ್ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು ಕಲರಿಂಗ್ ಮಾಡ್ತೀನಿ ಒಂದು ಲೈನ್ಗೆ. ಓಕೆ, ಇವಾಗ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಯ್ತು ನಂದು.
ಪ್ರತಿ ವಾರನೂ ನಾನು ಇದೇ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡ್ತೀನಿ. ಒಂದೊಂದೇ ಮನಿ ಸೇವಿಂಗ್ಸ್ ಅನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ. ಓಕೆ, ಇವಾಗ ಥರ್ಡ್ ಮನಿ ಸೇವಿಂಗ್ಸ್ ರೈನ್ ಡ್ರಾಪ್ಸ್. ಓಕೆ, ರೈನ್ ಡ್ರಾಪ್ಸ್ ಮನಿ ಸೇವಿಂಗ್ಸ್ ಆಗಿದೆ. ಇದರಲ್ಲಿ ಇವಾಗ ಇದೆಲ್ಲಾನು ಕಂಪ್ಲೀಟ್ ಆಯ್ತು. ಫೈನಲ್ ಆಗಿ 6 ಡ್ರಾಪ್ಸ್ ಮಾತ್ರ ಬಾಕಿ ಇದೆ. ಇವತ್ತು ನಾನು ಈ 6 ಡ್ರಾಪ್ಸ್ ಅನ್ನ ಕಂಪ್ಲೀಟ್ ಮಾಡಿ ಈ ಮನಿ ಸೇವಿಂಗ್ಸ್ ಕೂಡ ನಂದು ಕಂಪ್ಲೀಟ್ ಆಗುತ್ತೆ. ಇವಾಗ ಈ ಡ್ರಾಪ್ಸ್ಗೆ ಒಂದು ಡ್ರಾಪ್ಸ್ಗೆ 30 ರುಪೀಸ್, ಹಾಗೆ ಇದು 6 ಡ್ರಾಪ್ಸ್ ಉಂಟು 180 ರುಪೀಸ್ ಆಡ್ ಮಾಡ್ಬೇಕು. ಇವಾಗ ನಾನು 180 20 ರುಪೀಸ್ ಇಲ್ಲಿಟ್ಟು 200 ರುಪೀಸ್ ಅನ್ನ ಆಡ್ ಮಾಡ್ತೀನಿ. ಓಕೆ, ಹಾಗೂ ಇದಕ್ಕೆ ನಾನು ಬ್ಲೂ ಕಲರಿಂಗ್ ಅಲ್ಲಿ ರೈನ್ ಡ್ರಾಪ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. 1 2 3 4 5 6. ಓಕೆ, ಇದು ಮನಿ ಸೇವಿಂಗ್ಸ್ ನಂದು ಇವತ್ತು ಕಂಪ್ಲೀಟ್ ಆಯ್ತು. ಇದರಲ್ಲಿ ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ಹೇಳಿ ನೋಡೋಣ. 1500 ಅಮೌಂಟ್ ಇವಾಗ ನಂದು ಈ ಮನಿ ಸೇವಿಂಗ್ಸ್ ಅಲ್ಲಿ ಆಗಿದೆ. ಹಾಗೂ ಇದನ್ನ ನಾನಿವಾಗ ನಂದು ಮನಿ ಸೇವಿಂಗ್ಸ್ ಬ್ಯಾಂಕ್ ಪೌಚ್ ಇದೆಯಲ್ಲ ಅದರಲ್ಲಿ ಆಡ್ ಮಾಡ್ತೀನಿ. ರೈನ್ ಡ್ರಾಪ್ಸ್ ಮನಿ ಸೇವಿಂಗ್ಸ್ ನಂದು ಕಂಪ್ಲೀಟ್ ಆಯ್ತು. ಕೆಲವರು ಅನ್ಕೋಬಹುದು, ಇದೇನಪ್ಪ ಈ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡ್ತಾರೆ, ಹುಂಡಿಯಲ್ಲಿ ಹಾಕಿಟ್ರೆ ಸಾಕಾಗಲ್ವಾ ಅಂತ. ಹೌದು, ನಾವು ಹುಂಡಿಯಲ್ಲಿ ಹಾಕಿಬಹುದು. ನಮ್ಮ ಹತ್ರ ಒಂದು ತಿಂಗಳಿಗೆ ಒಂದು 5,000 ಉಳಿತಾಯ ಆದ್ರೆ ಅದನ್ನ ನಾವು ಹುಂಡಿಗೆ ಹಾಕುವಾಗ ಆಲೋಚನೆ ಮಾಡ್ತೀವಿ, ಯಾಕೆ 5,000 ಹಾಕ್ಬೇಕು, 1,000 ನಾವು ಖರ್ಚಿಗೆ ಎತ್ತಿಟ್ಕೊಂಡ್ ಬಿಡೋಣ ಅಂತ ಹೇಳಿ ಆ ರೀತಿ ಮನಸ್ಸಾಗುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡೋದಾದ್ರೆ ನಮ್ಗೆ ಏನ್ ಬೆನಿಫಿಟ್ ಅಂದ್ರೆ, ನಮ್ಗೆ ಇದೇ ಮೈಂಡ್ ಅಲ್ಲಿ ಇರುತ್ತೆ, ಮೈಂಡ್ ಸೆಟ್ ಅಲ್ಲಿ ಇರುತ್ತೆ, ಈ ವಾರ ನಂಗೆ ಇಷ್ಟು ಮನಿ ಸೇವಿಂಗ್ಸ್ ಕಂಪ್ಲೀಟ್ ಮಾಡ್ಬೇಕು, ಅದಕ್ಕೆ ಇಷ್ಟು ಅಮೌಂಟ್ ಅನ್ನ ನಾನು ಹೊಂದಿಸ್ಬೇಕು ಅಂತ ಹೇಳಿ ಆದಷ್ಟು ಜಾಗ್ರತೆ ಮಾಡ್ತೀವಿ. ನಾವು ಏನು ಹುಂಡಿಯಲ್ಲಿ ಹಾಕುವುದಾದ್ರೆ ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟನ್ನ ಹಾಕಿ ಬಿಡ್ತೀವಿ. ಇದಕ್ಕೆ ಅಂದ್ರೆ ನಮ್ದು ಇದೇ ಒಂದು ಗೋಲ್ ತರ ಇರುತ್ತೆ, ನಾವ್ ಇದನ್ನ ಕಂಪ್ಲೀಟ್ ಮಾಡ್ಬೇಕು, ಒಂದನ್ನ ಈ ರೀತಿಯಾಗಿ ಒಂದೊಂದೇ ಮನಿ ಸೇವಿಂಗ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ನಮ್ಗೆ ಒಂದು ಗೋಲ್ ಇರುತ್ತೆ. ಆ ತರ ಮೈಂಡ್ ಸೆಟ್ ಒಂದು ಫಿಕ್ಸ್ ಆಗುತ್ತೆ ಈ ತರ ಮನಿ ಸೇವಿಂಗ್ಸ್ ಮಾಡೋದಾದ್ರೆ. ಹಾಗಾಗಿ ನನಗೆ ಈ ತರ ಮನಿ ಸೇವಿಂಗ್ಸ್ ಮಾಡಿದ್ರೇನೆ ನನಗೆ ತುಂಬಾ ಹಣ ಆಗೋದು. ಹುಂಡಿ ಆದ್ರೆ ಒಮ್ಮೆ ಹುಂಡಿಲಿ ಹಣ ಹಾಕಿದ್ರೆ ಅದನ್ನು ಯಾವಾಗ ಓಪನ್ ಮಾಡ್ತೀವಿ ಅಂತ ಕೆಲವರಿಗೆ ಒಂದು ದೃಢ ನಿರ್ಧಾರ ಇರೋದಿಲ್ಲ. ಹಾಗಾಗಿ ನಮ್ಗೆ ಅದು ಲಾಸ್ ಆಗುತ್ತೆ. ಓಕೆ, ಇವಾಗ ನಾನು ಇದರಲ್ಲಿ ಲಾಸ್ಟ್ ವೀಕ್ ಇದು ಕೂಡ ಸ್ಟಾರ್ಟ್ ಮಾಡಿದ್ದು. ಇವಾಗ ಇದಕ್ಕೆ ನಾನು 140 ರುಪೀಸ್ ಆಡ್ ಮಾಡ್ತೀನಿ. ಓಕೆ, ಈ ರೀತಿ ಚಾರ್ಟ್ ಮನಿ ಸೇವಿಂಗ್ಸ್ ಮಾಡೋದ್ರಿಂದ ನಮ್ಗೆ ಒಂದೊಂದೇ ಕಂಪ್ಲೀಟ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಓಕೆ, 140 ರುಪೀಸ್, ಸಾರಿ 100 20 30 and 40. Total amount 290 rupees. ಇದು ಸ್ಮಾಲ್ ಅಮೌಂಟ್ ಆಗಿದೆ. ಯಾರಿಗೆ ಬೇಕಾದ್ರೂ ಈ ತರ ಮನಿ ಸೇವಿಂಗ್ ಸ್ಮಾಲ್ ಅಮೌಂಟ್ ಇತ್ತು ನಾವು ಬಜೆಟ್ ರೆಡಿ ಮಾಡಿ ಈ ತರ ಶೀಟ್ ರೆಡಿ ಮಾಡಿ ಯಾರಿಗೆ ಬೇಕಾದ್ರೂ ನಾವು ಸೇವಿಂಗ್ಸ್ ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫಿಗೆ ಆಗಿರ್ಬೋದು, ಮಕ್ಕಳಿಗೂ ಕೂಡ ಮಾಡ್ಬೋದು ಈ ಮನಿ ಸೇವಿಂಗ್. ಓಕೆ, ನೆಕ್ಸ್ಟ್ ಮನಿ ಸೇವಿಂಗ್ಸ್ ಇದು ಒಂದೊಂದು ಗ್ಲಾಸ್ಗೆ 60 ರುಪೀಸ್ ಆಗಿ ನಾನು ಆಡ್ ಮಾಡ್ತೀನಿ. 60 1 ಗ್ಲಾಸ್ಗೆ ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ದೇನೆ, ಅದರ ಮೇಲಿನ ಲೈನ್ ಈ ವೀಕ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. 1 2 3 4 60 ಪ್ಲಸ್ 60 120 ಪ್ಲಸ್ 60 180 ಪ್ಲಸ್ 60 240 ರುಪೀಸ್ ಆಡ್ ಮಾಡಬೇಕು. 100 200 250 ಒಂದು 10 ಅನ್ನು ತೆಗಿತೀನಿ. ಓಕೆ, ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 480 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ. ಇದು ಕೂಡ ಹಾಗೆ ಇದೊಂದು ಸ್ಮಾಲ್ ಅಮೌಂಟ್ ಆಗಿದೆ. ಇದನ್ನ ಕೂಡ ಯಾರಿಗ್ ಬೇಕಾದ್ರೂ ಮಾಡ್ಬೋದು. ತುಂಬಾ ಮಾಡ್ಬೇಕು ಅಂತ ಏನಿಲ್ಲ, ನಿಮ್ ಕೈ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಮಾತ್ರ ಮಾಡ್ಬೋದು. ಕೆಲವರು ಹೇಳ್ತಾರೆ ಒಂದೊಂದು ಮನಿ ಸೇವಿಂಗ್ಸ್ ಅನ್ನ ತೋರಿಸಿ ನಮ್ಗೆ ಇಷ್ಟೊಂದು ಅಮೌಂಟ್ ಅನ್ನ ಸೇವ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅಂತವರು
ಈ ತರ ಸಣ್ಣ ಸಣ್ಣ ಅಮೌಂಟ್ ಅನ್ನ ಆಡ್ ಮಾಡಬಹುದು. ಇದು ನಿಮ್ಗೆಲ್ಲರಿಗೆ ಗೊತ್ತು. ಇದನ್ನ ಯಾರು ನೋಡ್ತೀರಾ ಅಂತ, ಇದು ಯಾವುದಕ್ಕೆ ನಾನು ಸೇವ್ ಮಾಡ್ತೀನಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಇದಕ್ಕೆ ನಾನು ಇವತ್ತು 200 ರುಪೀಸ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಒಂದು ಬಾಕ್ಸ್ಗೆ 200 ರುಪೀಸ್, 50, 100, 50, 200. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 2000 ಮನಿ. ಇವಾಗ ನಂದು ಇದು 2000 ಮನಿ ಸೇವಿಂಗ್ಸ್ ಆಗಿದೆ. ಇದರಲ್ಲಿ ನೋಡಿ, ಇದರದ್ದು ಬಜೆಟ್ 20,000 ಇತ್ತು ಟೋಟಲ್ ಮನಿ ಸೇವಿಂಗ್ಸ್. ಇದು ವಾರಕ್ಕೆ 200 ರೂಪಾಯಿ ಹಾಗೆ ಸೇವ್ ಮಾಡಿದ್ರು. ಇದು ಒಂದನೇ 200 ರೂಪಾಯಿ ಆಗಿ ಸೇವ್ ಮಾಡಿದ್ರು ನಾವು ಹಣನ ಉಳಿತಾಯ ಮಾಡಬಹುದು. ಜಾಸ್ತಿ ಹಣ ಸೇವ್ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಹೇಳುವವರು. ಓಕೆ, ನೆಕ್ಸ್ಟ್ ಒನ್ ಹನಿಬಿ ಮನಿ ಸೇವಿಂಗ್. ಹನಿಬಿಯಲ್ಲಿ ನಾನಿವತ್ತು ಇದಕ್ಕೆ 250 ರುಪೀಸ್ ಆಡ್ ಮಾಡ್ತೀನಿ. ಒಂದೊಂದು ಕಾಲಮ್ಗೆ 50 ರುಪೀಸ್ ಆಗಿ 1, 2, 3, 4, 5. ಓಕೆ, 50, 100, 50, 200, 50, 250, 50, 100, 50, 200 and 50. ಓಕೆ, ಇವಾಗ ಇದರಲ್ಲಿ ಟೋಟಲ್ 500 ರುಪೀಸ್. ಲಾಸ್ಟ್ ವೀಕ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಇವಾಗ 500 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ಮನಿ ಸೇವಿಂಗ್ಸ್ 20 ರುಪೀಸ್ ಇತ್ತು ನಂದು. ಈ ವಾರದಲ್ಲಿ ಎಷ್ಟು 20 ರುಪೀಸ್ ಬಾಕಿ ಆಗಿದೆ ಅಂತ ನೋಡೋಣ. 20, 40, 60, 80, 100 ರುಪೀಸ್ ಈ ವೀಕಲ್ಲಿ. ಇದು ನಂದು ಮಂತ್ಲಿ ನಾನು ಅಪ್ಡೇಟ್ ಮಾಡುವಂಥದ್ದು. ಇದು ನಂದು ಫೆಬ್ರವರಿ ಮಂತ್ ಇದು 20 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ ನೋಡ್ಬೋದು. ಫೆಬ್ರವರಿ ಎಂಡ್ಗೆ ನಾನು ಇದೆಲ್ಲವನ್ನು ನಂದು ಮನಿ ಸೇವಿಂಗ್ಸ್ ಈ ರೀತಿ ಎಷ್ಟೆಲ್ಲ ಕಂಪ್ಲೀಟ್ ಆಗಿದೆ ಅದೆಲ್ಲವನ್ನು ಅನ್ಸ್ಟಫಿಂಗ್ ಮಾಡೋದಕ್ಕುಂಟು. ಹಾಗೂ ಈ ಹುಂಡಿನ ಕೂಡ ಓಪನ್ ಮಾಡಿ ಎಷ್ಟು ಉಂಟು ಅಂತ ಹೇಳಿ ನೋಡೋದಕ್ಕುಂಟು. ಪ್ರತಿಯೊಬ್ಬರು ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಪೋರ್ಟ್ ಮಾಡಿ. ಇನ್ನು ಇದರಲ್ಲಿ 150, 170 ರುಪೀಸ್ ಉಳಿತಾಯ ಆಗಿದೆ. ಇದನ್ನ ನಾನಿವಾಗ ಇದಕ್ಕೆ ನಾನು 120 ನಾನು ಇದಕ್ಕೆ ಆಡ್ ಮಾಡ್ತೀನಿ. 50, 120. ಓಕೆ, 120ನ ನಾನು ಇದಕ್ಕೆ ಆಡ್ ಮಾಡಿ ಕಲರ್ ಮಾಡ್ತೀನಿ. ಇದರಲ್ಲಿ 120 ಇದೆ ನೋಡ್ಬೋದು ನೀವು. 120ಗೆ ಹೆಚ್ಚು ಹಣನ ಉಳಿತಾಯ ಮಾಡಿ, ಕಡಿಮೆ ಖರ್ಚು ಮಾಡಿ. ಓಕೆ, ಮನೆಯ ಕಡಿಮೆ ಖರ್ಚಲ್ಲಿ ನಿಭಾಯಿಸೋದಕ್ಕೆ ಟ್ರೈ ಮಾಡಿ. ಹೆಚ್ಚು ಹಣನ ಆದಷ್ಟು ಉಳಿತಾಯ ಮಾಡಿ. ಓಕೆ, ಇದರಲ್ಲಿ ಇವಾಗ 410 ರುಪೀಸ್, 410 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ. ನೀವು ಯಾವ ತರ ಮನಿ ಸೇವಿಂಗ್ಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಇವಾಗ ಓನ್ಲಿ 50 ಮಾತ್ರ ಉಳಿತಾಯ ಆಗಿದೆ. ಅದನ್ನ ನಾನು ನಂದು ಹನಿಬಿ ಮನಿ ಸೇವಿಂಗ್ಸ್ಗೆ ಆಡ್ ಮಾಡ್ತೀನಿ. ಓಕೆ, ಇದಕ್ಕೆ ಆಡ್ ಮಾಡ್ತೀನಿ. ಹಾಗೂ 50 ರುಪೀಸ್ಗೆ ನಾನು ಕಲರಿಂಗ್ ಮಾಡ್ತೀನಿ. ಪ್ರತಿಯೊಂದು ಕಾಲಮ್ಗೂ 50 ರುಪೀಸ್ ಆಗಿದೆ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಸಾರಿ
550. ಓಕೆ, 550 ಅಮೌಂಟ್ ಇದರಲ್ಲಿ ಟೋಟಲ್ ಆಗಿದೆ. ಓಕೆ, ಈ ಅಮೌಂಟ್ ನಂದು ಈ ವಾರದ್ದು ಮನಿ ಸೇವಿಂಗ್ಸ್ ಇತ್ತು. ಇಲ್ಲಿಗೆ ನನ್ನ ಮನಿ ಸೇವಿಂಗ್ಸ್ ಕಂಪ್ಲೀಟ್ ಆಯಿತು. ಫೆಬ್ರವರಿ 3rd ವೀಕ್ ಇತ್ತು. ಓಕೆ, ಇದನ್ನು ನಾನಿವಾಗ ಇಲ್ಲಿ ನಂದು ಮನಿ ಬ್ಯಾಂಕ್ ಪೌಚಲ್ಲಿ ಹಾಕಿರ್ತಾ ಇದ್ದೀನಿ. ನೋಡ್ಬೋದು ಇದರಲ್ಲಿ ಎಷ್ಟು ಮನಿ ಸೇವಿಂಗ್ಸ್ ಆಗಿದೆ ಅಂತ. ನಾನು ಇದೇ ರೀತಿಯಾಗಿ ಮಾಡಿ ಪ್ರತಿಯೊಂದನ್ನು ಇದೇ ರೀತಿಯಾಗಿ ಮಾಡಿ ಹಣನ ಸೇವಿಂಗ್ಸ್ ಮಾಡಿದ್ದೇನೆ. ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಇದನ್ನು ಈ ಮಂತ್ ಎಂಡಲ್ಲಿ ಕಂಪ್ಲೀಟ್ ಮಾಡಬೇಕು. ನನಗೆ ಅನ್ಸ್ಟಫಿಂಗ್ ಮಾಡಬೇಕು. ನೋಡಿ, ಇಷ್ಟೊಂದು ಅಮೌಂಟನ್ನು ನಾನು ಇದೇ ಪೌಚಲ್ಲಿ ಮನಿ ಸೇವಿಂಗ್ಸ್ ಮಾಡಿನೇ ನಾನು ಇಷ್ಟೊಂದು ಅಮೌಂಟನ್ನು ಸೇವ್ ಮಾಡಿರೋದು. ನೀವು ಕೂಡ ಇದೇ ರೀತಿಯಾಗಿ ಮನಿ ಸೇವಿಂಗ್ಸನ್ನು ಮಾಡಿ. ಓಕೆ, ಈ ರೀತಿ ಮನಿ ಸೇವಿಂಗ್ಸ್ ಮಾಡಿದರೆ ನಮಗೆ ತುಂಬಾ ಹಣ ಉಳಿತಾಯ ಆಗುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಇದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದು 20 ರೂಪೀಸ್ ಇತ್ತು ಮನಿ ಸೇವಿಂಗ್ಸ್, ಪ್ರತಿ ತಿಂಗಳು ಇದ್ದಿದ್ದು. ಒಂದು ತಿಂಗಳಿಗೆ ಇದೆಲ್ಲ ನಂದು ಈ ರೀತಿಯೇ ಮನಿ ಸೇವಿಂಗ್ಸ್ ಮಾಡಿ ಉಳಿತಾಯ ಮಾಡಿತ್ತು. ನೋಡ್ಬೋದು ನೀವು, ಪ್ರತಿಯೊಂದನ್ನು ನಾನು ಇದೇ ರೀತಿಯಾಗಿ ಮಾಡಿ ಉಳಿತಾಯ ಮಾಡಿತ್ತು. ಇದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿ ಇಟ್ಟಿರ್ತೀನಿ. ಪ್ರತಿಯೊಬ್ಬರು ನನ್ನ ವಿಡಿಯೋನ ನೋಡಿ ನಿಮ್ಮೊಂದಿಗೆ ನಾನು ಸ್ಟಫಿಂಗ್ ಮಾಡ್ತೀನಿ. ಆ ವಿಡಿಯೋನ ಕೂಡ ನೋಡಿ ಸಪೋರ್ಟ್ ಮಾಡಿರ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡಿ ಏನಾದರೂ ಚಿನ್ನ ಏನಾದರೂ ಪರ್ಚೇಸ್ ಮಾಡಿ, ಇಲ್ಲಾಂದರೆ ಯಾವುದಕ್ಕಾದ್ರೂ ಅಗತ್ಯಕ್ಕೆ ಉಪಯೋಗಿಸಿ. ನಾವು ಮನಿ ಸೇವಿಂಗ್ಸ್ ಮಾಡಿದ ಹಣನ ವೇಸ್ಟ್ ಮಾಡಬೇಡಿ. ಅದನ್ನು ಕೂಡ ಏನಾದರೂ ಚಿನ್ನ ಖರೀದಿಯಲ್ಲೂ ಮಾಡಿ ಉಪಯೋಗಿಸಿ, ವೇಸ್ಟ್ ಮಾಡಬೇಡಿ. ಓಕೆ, ಇಲ್ಲಿಗೆ ನನ್ನ ವಿಡಿಯೋನ ನಾನು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಕೊನೆಯವರೆಗೂ.